ಮೈಸೂರಿನಲ್ಲಿ ಇವತ್ತು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಸಾವರ್ಕರ್ ರಥಯಾತ್ರೆಗೆ ಚಾಲನೆ ಕೊಟ್ಟರು. ಆ ಮೂಲಕ ಸಾವರ್ಕರ್ ವಿಷಯವನ್ನ ಮತ್ತೆ ಚರ್ಚೆಗೆ ಎಳೆತರ್ತಾ ಇರುವ ಸಿದ್ದರಾಮಯ್ಯನವರ ತವರಿನಲ್ಲಿ ಸಾವರ್ಕರ್ ರಥಯಾತ್ರೆ ಸಾವರ್ಕರ್ ವಿರುದ್ಧ ಸಿದ್ದರಾಮಯ್ಯ ವಾಗ್ದಾಳಿ, ಬಿಜೆಪಿ ರಥಯಾತ್ರೆ. ಈ ಮೂಲಕ ಮುನಿದ ಕಾರ್ಯಕರ್ತರನ್ನ ಮತ್ತೆ ಓಲೈಸಿಕೊಳ್ಳುತ್ತಾ ಬಿಜೆಪಿ. ಸಾವರ್ಕರ್ ರಥಯಾತ್ರೆಯಿಂದ ದೇಶದ್ರೋಹಿಗಳಿಗೆ ಎಚ್ಚರಿಕೆ, ಚಿಲ್ಲರೆ ರಾಜಕಾರಣಕ್ಕೆ ಸಾವರ್ಕರ್ ಹೆಸರಿಗೆ ಮಸಿ ಬಳಿಯೋದು ಅಕ್ಷಮ್ಯ ಅಪರಾಧ ಅಂದ್ರು ಯಡಿಯೂರಪ್ಪನವರು. ಸಾವರ್ಕರ್ ವಿರೋಧಿಗಳ ಬಸವಣ್ಣನ ವಚನ ಓದಬೇಕು ಅಂದ್ರು. ಈ ಸಾವರ್ಕರ್ ರಥಯಾತ್ರೆ ಬರೀ ಮೈಸೂರಿಗೆ ಸೀಮಿತ ಆಗತ್ತಾ? ರಾಜ್ಯಾದ್ಯಂತ ನಡೆಯುತ್ತಾ? ಇನ್ನು 9 ತಿಂಗಳಿಗೆ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ. ಈ ಸಲದ ಚುನಾವಣೆಗಳು ಅಭಿವೃದ್ಧಿ, ಭ್ರಷ್ಟಾಚಾರ, ಸಾಧನೆಗಳ ಆಧಾರದ ಮೇಲೆ ನಡೀತಾವ ಅಥವಾ ಸಸ್ಯಾಹಾರ, ಮಾಂಸಾಹಾರ, ಹಿಜಾಬು, ಹಲಾಲು, ಸಾವರ್ಕರ್ ಇಂಥ ವಿಷಯಗಳ ಮೇಲೆ ನಡೀತವ? ಎಲೆಕ್ಷನ್ಗೆ ಅಜೆಂಡಾ ಸೆಟ್ಟಿಂಗ್ ಈಗಾಗಲೇ ಶುರುವಾಗಿದೆಯಾ? ಹಲವು ಪ್ರಶ್ನೆಗಳನ್ನ ಹುಟ್ಟಾಕ್ತಾ ಇದೆ ಬಿಜೆಪಿ ಆರಂಭಿಸಿರುವ ಈ ಸಾವರ್ಕರ್ ರಥಯಾತ್ರೆ. ಈ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಏನು ಹೇಳಿದ್ರು, ವಿಜಯೇಂದ್ರ ಅವರೇನು ಹೇಳಿದ್ರು, ಸಚಿವ ಅಶೋಕ್ ಏನು ಹೇಳಿದ್ರು ಕೇಳಿಸ್ತಾರೆ. ಸಾವರ್ಕರ್ ರಥಯಾತ್ರೆ ಮೂಲಕ ಈ ದೇಶದಲ್ಲಿ ಒಂದು ಜಾಗೃತಿ ಮೂಡಿಸುವಂತ, ಸಾವರ್ಕರ್ ಅವರ ವಿಚಾರಧಾರೆಗಳನ್ನ ಜನಕ್ಕೆ ತಿಳಿಸುವಂತ, ಜನರಲ್ಲಿ ಜಾಗೃತಿ ಮೂಡಿಸಿ ದೇಶಭಕ್ತಿ ಮೂಡಿಸುವಂತ ಒಂದು ವಿಶೇಷವಾದ ಕಾರ್ಯಕ್ರಮ ಇದು. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಮೈಸೂರಿಗೆ ನಾನು ಬಂದಿದ್ದೇನೆ. ಆದರೆ ಎಲ್ಲೂ ಸಹ ದೊಡ್ಡ ಪ್ರಮಾಣದಲ್ಲಿ ಜನ ಸೇರಿದ್ದೇನೆ. ಬೇರೆ ಬೇರೆ ಭಾಗಗಳಲ್ಲಿ ಸಾವರ್ಕರ್ ರಥಯಾತ್ರೆ ಪ್ರಾರಂಭ ಆಗುತ್ತೆ. ಅದಕ್ಕೆ ಎಲ್ಲರೂ ಸಹಕಾರ ಕೊಡಕ್ಕೆ ಸಿದ್ಧ ಇದ್ದಾರೆ. ಎಲ್ಲರೂ ಸಹಕರಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಯಾವ ಮನುಷ್ಯನಿಗೆ ಧರ್ಮ, ದೇಶ ಯಾವುದೋ ಕಲ್ಪನೆ ಇಲ್ಲ. ಒಬ್ಬ ಬೇಜವಾಬ್ದಾರಿಯಿಂದ ಮಾತನಾಡುವಂತ ವಿರೋಧ ಪಕ್ಷದ ನಾಯಕ, ಒಬ್ಬ ಮಾಜಿ ಮುಖ್ಯಮಂತ್ರಿ ಅನ್ನೋದನ್ನು ಮರೆತು ಈಗ ಈ ರೀತಿ ಹಗುರವಾಗಿ ಮಾತನಾಡುವಂಥದ್ದು ಅವ್ರಿಗೆ ಶೋಭೆ ತರುವಂತದ್ದಲ್ಲ. ಇದೇ ರೀತಿ ಮಾತನಾಡಿಕೊಂಡು ಅಂದ್ರೆ ಜನ ತಕ್ಕ ಪಾಠವನ್ನು ಕಳಿಸ್ತಾರೆ. ಆ ಕಾಲ ಬಹಳ ದೂರ ಇಲ್ಲ. ಮಾಜಿ ಮುಖ್ಯಮಂತ್ರಿಗಳು ಅನ್ಸ್ಕೊಂಡಂತವ್ರು ಅಥವಾ ಬೇರೆ ಹಿರಿಯ ನಾಯಕರುಗಳು ಈ ರೀತಿ ತಾವು ಮತ್ತೊಮ್ಮೆ ಅಧಿಕಾರಕ್ಕೆ ಬರೋಲ್ಲ ಆ ಥರ ವಾತಾವರಣ ಸೃಷ್ಟಿಯಾದಾಗ ಹಿಂದೆನೂ ಕೂಡ ಜಾತಿಗಳ ಮಧ್ಯೆ ವಿಷಬೀಜವನ್ನು ಬಿತ್ತಕ್ಕಂಥ ಕೆಲಸ ಮಾಡಿದ್ರು. ಆದರೆ ಅದರಲ್ಲಿ ಯಶಸ್ವಿ ಆಗಲಿಲ್ಲ. ಈಗ ವೀರಯೋಧ ಸಾವರ್ಕರ್ ಅಂತ ಮಹಾನ್ ನಾಯಕರನ್ನು, ವ್ಯಕ್ತಿಗಳನ್ನು, ಕ್ರಾಂತಿಕಾರಿಯನ್ನು ರಸ್ತೆಯಲ್ಲಿ ತಂದು ಅವ್ರನ್ನ ಅವಮಾನ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಯಾರಿಗೂ ಕೂಡ ಶೋಭೆ ತರ್ತಕ್ಕಂಥದ್ದಲ್ಲ. ನಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಈ ರೀತಿ ಹೇಳಿಕೆಗಳು, ಕ್ರಾಂತಿಕಾರಿಗಳ ಬಗ್ಗೆ ಈ ರೀತಿ ಅವಹೇಳನವಾಗಿ ಮಾತಾಡ್ತಕ್ಕಂಥದ್ದು, ನಡ್ಕೊಳ್ತಕ್ಕಂಥದ್ದು ಯಾರಿಗೂ ಕೂಡ ಶೋಭೆ ತರ್ತಕ್ಕಂಥದ್ದು. ಮುಸ್ಲಿಂ ಏರಿಯಾದಲ್ಲಿ ನೀವು ಸಾವರ್ಕರ್ ಫೋಟೋ ಯಾಕೆ ಹಾಕ್ತೀರಾ ಅಂತ ಕೇಳ್ತೀರಾ? ಇದು ಅಲ್ಲಿನ ಭಾವನೆಯನ್ನು ಕೆಲಸೋದಲ್ಲ. ಒಂದೇ ಅವ್ರ ಬಾಯಲ್ಲಿ ಮುಸ್ಲಿಮರು ಓಟ್ ಒಂದೇ ಅವ್ರ ತಲೆಯಲ್ಲಿ ಇಟ್ಕೊಂಡಿದ್ರೆ ಅದು ಈ ಜಾತ್ಯತೀತ ಪದ ಏನಿದೆ ಅದನ್ನು ಅವ್ರು ತೆಗೆದಾಕಬೇಕಾಗ್ತದೆ ಕಾಂಗ್ರೆಸ್ಸು. ನೀವೇನೋ ಸ್ವಾತಂತ್ರ್ಯ ಹೋರಾಟಗಾರರು ನಾವೇ ಕಾಂಗ್ರೆಸ್ ಅಂತಿರಲ್ಲ, ನಿಮ್ಮ ನಾಯಕರುಗಳು ಫೋಟೋ ಹಾಕಿದ್ದೀರಲ್ಲ, ಅವರೆಲ್ಲ ಈಗ ನೆಹರು ಅವರೆಲ್ಲ ಇದ್ದಾರಲ್ಲ,
ಎಷ್ಟು ವರ್ಷ ಜೈಲಿಗೆ ಹೋಗಿದ್ರು ಅವರೆಲ್ಲ? 50 ವರ್ಷ ಜೈಲಿಗೆ ಹೋಗಿದ್ರ? ಈ ಥರ ಸ್ವಾತಂತ್ರ್ಯ ಯೋಧರಿಗೆ ನಿರಂತರವಾಗಿ ಅವಹೇಳನೆ ಮಾಡುವಂಥದ್ದು ಸಿದ್ದರಾಮಯ್ಯನವರ ಚಾಳಿ ಔಟಿದೆ. ಕಾಂಗ್ರೆಸ್ ಪಾರ್ಟಿ ಇಲ್ಲ ತನ್ನ ನಿಲುವನ್ನು ಹೇಳಬೇಕು, ನಾವು ಮುಸ್ಲಿಮರ ಪರವಾಗಿದ್ದೀರಿ ಅಂತ ಆದರೂ ಅವ್ರ ನಿಲುವನ್ನು ತೆಗೆದುಕೊಳ್ಬೇಕು. ಈ ಡೋಂಗಿತನ ಬಿಡಬೇಕು ಅವರು. ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ ಅಧ್ಯಕ್ಷರು ಈ ಡೋಂಗಿತನವನ್ನು ಬಿಡಬೇಕು, ಯಾವುದು ಅಂತ ನಿಲುವನ್ನು ಹೇಳಬೇಕು. ವಿವಾದ ಏಕಾಏಕಿ ದೊಡ್ಡದಾದದ್ದು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಸಲ್ಮಾನರ ಏರಿಯಾಗಳಲ್ಲಿ ಸಾವರ್ಕರ್ ಬ್ಯಾನರ್ ಹಾಕಿದ್ದ ವಿಷಯವನ್ನ ಪ್ರಸ್ತಾಪಿಸಿದಾಗ ತಮ್ಮ ಹೇಳಿಕೆಯನ್ನ ಮತ್ತೊಮ್ಮೆ ಸಮರ್ಥಿಸಿಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಇತ್ತೀಚೆಗೆ ಗಾಂಧಿ ಭವನದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡುವಾಗ ಸಿದ್ದರಾಮಯ್ಯನವರು ಹೇಳಿದ್ರು, ಮುಸ್ಲಿಂ ಏರಿಯಾದಲ್ಲಿ ಸಾವರ್ಕರ್ ಫೋಟೋ ಹಾಕಬೇಡಿ ಅಂದಿದ್ದೆ. ಅಷ್ಟಕ್ಕೆ ಬಿಜೆಪಿ ಅವರು ಇದೇನು ಪಾಕಿಸ್ತಾನನ ಯಾಕೆ ಹಾಕಬಾರದು ಅಂತ, ಜಗಳ ಆಗುತ್ತೆ, ಶಾಂತಿ ಕೆಡುತ್ತೆ ಅಂತ ಮುನ್ನೆಚ್ಚರಿಕೆಯಾಗಿ ನಾನು ಹೇಳಿದ್ದೆ. ಸಿದ್ದರಾಮಯ್ಯನವರ ಮಾತಿದೆ. ಹಾಗಾದ್ರೆ ಸಾವರ್ಕರ್ ಫೋಟೋ ಹಾಕಿದ್ರೆ ಶಾಂತಿ ಕದಡತ್ತಾ, ಗಲಭೆ ಆಗುತ್ತಾ? ಸಾವರ್ಕರ್ ವಿಷಯವಾಗಿ ಕಾಂಗ್ರೆಸ್ನ ಇನ್ನೊಬ್ಬ ಮುಖಂಡ ಸಿದ್ದರಾಮಯ್ಯನವರ ನಿಲುವನ್ನೇ ತಳೆದಿದ್ದಾರೆ. ಸಾವರ್ಕರ್ ಸ್ವಾತಂತ್ರ್ಯ ಹೋರಾಟ ಮಾಡಿದ್ದು ಐತಿಹಾಸಿಕ ಸತ್ಯ. ಸಾವರ್ಕರ್ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಜೈಲಿಗೆ ಹೋಗಿದ್ರು. ತಪ್ಪೊಪ್ಪಿಗೆ ಪತ್ರವನ್ನ ಕೂಡ ಬರೆದದ್ದು ಅಷ್ಟೇ ಸತ್ಯ. ಎಂ.ಬಿ. ಪಾಟೀಲ್ ಹೇಳ್ತಾ ಇದ್ದಾರೆ. ಎಲ್ಲಿವರೆಗೆ ಇವರಿಗೆ ಸಂಕುಚಿತ ಮನೋಭಾವ ಇದೆ, ದ್ವೇಷ ಇದೆ ಅಂತಂದ್ರೆ, ಸರ್ಕಾರಿ ಅಡ್ವರ್ಟೈಸ್ಮೆಂಟ್ ನಲ್ಲಿ ನೆಹರು ಫೋಟೋನೇ ಬಿಟ್ಬಿಡ್ತಾರೆ. ನಾನು ಏನೋ ಸಾವರ್ಕರ್ ಬಗ್ಗೆ ಮಾತಾಡದೆ ಅಂತ ಏನ್ ನನಗೆ ಕೋಳಿ ಮೊಟ್ಟೆ ಹೊಡೆಯಕ್ಕೆ ಶುರು ಮಾಡ್ಬಿಟ್ಟೆ. ನಾನೇನ್ ಹೇಳಿದೆ, ಶಿವಮೊಗ್ಗದಲ್ಲಿ ನೋಡಪ್ಪ ಗಲಾಟೆ ನಡೀತಾ ಇದೆ, ಎಲ್ಲರೂ ಹಾಕಳಿ ಸಾವರ್ಕರ್ ಫೋಟೋನ, ಮುಸ್ಲಿಮರ ಕಡೆನೇ ಯಾಕೆ ಹಾಕ್ತಿರ್ರಿ, ಬೇರೆ ಕಡೆ ಹಾಕಿಯಪ್ಪ, ಯಾಕೆ ಸುಮ್ಮನೆ ಜಗಳ ಶುರು ಮಾಡ್ತೀರಿ ಬೇಡ ಅಂತಂದ್ರೆ ಅದಕ್ಕೊಂದು ಬಣ್ಣ ಕಟ್ಟಿಬಿಟ್ರು. ಏನು ನಾವು ಮುಸ್ಲಿಂ ಏರಿಯಾ ಹಾಕ್ಬಾರ್ದು, ಅದೇನದು ಪಾಕಿಸ್ತಾನನ ಅನ್ನೋದು ಶುರು ಮಾಡ್ಬಿಟ್ರು. ನೋಡಿ, ಇದೇ ಹೋಗ್ಬಿಡ್ತದೆ, ಈ ಮೆಸೇಜೇ ಹೋಗ್ಬಿಡ್ತದೆ. ನಾನು ಹೇಳೋದು ಉದ್ದೇಶ ಜಗಳ ಆಗದೆ ಇರಲಿ, ಶಾಂತಿ ಇರಲಿ, ಬೇಡಪ್ಪ ಅಲ್ಲಿ ಹಾಕಕ್ಕೆ ಹೋಗ್ಬೇಡಿ ಅಂತಂತ ಹೇಳಿದ್ರೆ ಸಾವರ್ಕರ್ ಬಗ್ಗೆ ಅವಮಾನ ಮಾಡ್ತಾರೆ ಅವರು. ನಿಮ್ಮ ಜಿಲ್ಲೆ ಮೈಸೂರು ಜಿಲ್ಲೆಯಲ್ಲೇ ಸಾವರ್ಕರ್ ರಥಯಾತ್ರೆ ದೊಡ್ಡದಾಗಿ ಮಾಡ್ತಿದ್ದಾರೆ. ಇದು ಮನೆ ಮನೆಗೂ ತಲುಪಿಸ್ತಾರೆ ಸಾವರ್ಕರ್. ಆ ಕಾಂಟ್ರವರ್ಸಿನ ಜನರಿಗೆ ತಿಳಿಸಕ್ಕೆ ಹೊರಟಿದ್ದಾರೆ. ಆ ಕಾಂಟ್ರವರ್ಸಿನ ಜನರಿಗೆ ತಿಳಿಸಕ್ಕೆ ಹೊರಟಿದ್ದಾರೆ. ಡೈವರ್ಟ್ ಮಾಡಕ್ಕೆ. ವೀರ ಸಾವರ್ಕರ್ ಅವರು ಸ್ವತಂತ್ರ ಹೋರಾಟ ಮಾಡಿದಾರೆ, ಇಲ್ಲ ಅಂತಲ್ಲ, ಇದು ಐತಿಹಾಸಿಕ ಸತ್ಯ. ಸಾವರ್ಕರ್ ಅವರು ಬ್ರಿಟಿಷರಿಗೆ ತಪ್ಪೊಪ್ಪಿಗೆ ಬರೆದು ಕೂಡ ಐತಿಹಾಸಿಕ ಸತ್ಯ. ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡು ಜೈಲಿಗೆ ಹೋಗಿದ್ರು, ತಪ್ಪೊಪ್ಪಿಗೆ ಬರ್ಕೊಂಡು ಅಂತದ್ದು ಕೂಡ. ಇದೇ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಹಲವು ಜನ ಗಣ್ಯ ಅತಿಥಿಗಳಿರ್ತಾರೆ. ಇವತ್ತು ನಮ್ಮ ಜೊತೆಗೆ ನನ್ನ ಕೊಲೀಗ್ ಪ್ರಶಾಂತ್ ನಾತು ಇದ್ದಾರೆ. ಪ್ರಶಾಂತ್, ವೆಲ್ಕಮ್ ಟು ದ ಶೋ. ಬಿಜೆಪಿಯಿಂದ ಅನಿಲ್ ಚಳಗೇರಿ, ಕಾಂಗ್ರೆಸ್ನಿಂದ ಅಹಮದ್ ಅವರಿದ್ದಾರೆ. ತಮ್ಮಿಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಕೆಲವೇ ಕ್ಷಣಗಳಲ್ಲಿ ಪ್ರೊಫೆಸರ್ ಹರಿರಾಮ್ ನಮ್ಮನ್ನು ಜಾಯ್ನ್ ಆಗ್ತಾರೆ. ಪ್ರಶಾಂತ್, ನನಗೆ ಆಶ್ಚರ್ಯ, ಸಿದ್ದರಾಮಯ್ಯನವರು ಈ ರೀತಿಯಾದ ಇಶ್ಯೂಗಳನ್ನು ಮತ್ತೆ 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 ಎತ್ತುವ ಮೂಲಕ ತಮಗೆ ಎಲೆಕ್ಟೊರಲಿ ಬೆನಿಫಿಟ್ ಆಗುತ್ತೆ ಅನ್ನುವ ನಂಬಿಕೆಯಲ್ಲಿ ಇದ್ದಾರಾ? ನಿಜವಾಗ್ಲೂ ಆಗುತ್ತಾ ಇಂಥ ವಿಷಯ? ಸಾವರ್ಕರ್ ವಿಷಯ ಎತ್ತಿದೆ, ಇನ್ನೊಂದು ಮತ್ತೊಂದು, RSS ವಿರುದ್ಧ ರಾಜಕೀಯ ಲಾಭ ಅನ್ನೋದಾಗತ್ತಾ ಸಿದ್ದರಾಮಯ್ಯನವರಿಗೆ? ಅದೇ ನೋಡಿ, ದುರ್ದೈವ, ವಿಧಾನಸಭಾ ಚುನಾವಣೆಗಳು ಆಯಾ ರಾಜ್ಯ ಸರ್ಕಾರದ 5 ವರ್ಷದ ಆಡಳಿತದ ಮೇಲೆ ಸರ್ಕಾರ ಏನು ಮಾಡುತ್ತೋ ಸರ್ಕಾರಿ ಪಕ್ಷ, ಆದರೆ ವಿರೋಧ ಪಕ್ಷ ಆ 5 ವರ್ಷದ ಆಡಳಿತದ ವೈಫಲ್ಯತೆಗಳನ್ನು ಎತ್ತಿ ತೋರಿಸಿ ಚುನಾವಣೆಯನ್ನು ನಡೆಸಬೇಕು. ಆದರೆ ಇಲ್ಲಿ ಆಡಳಿತ ಪಕ್ಷಕ್ಕೂ ಅದು ಬೇಡ, ವಿರೋಧ ಪಕ್ಷಕ್ಕೂ ಅದು ಬೇಡ ಅಂತಕ್ಕಂಥ ಸ್ಥಿತಿ ಕರ್ನಾಟಕದಲ್ಲಿದೆ. ಈ ರೀತಿಯ ಐಕಾನ್ಗಳನ್ನು ಅದಿತ್ತು ನನಗೆ ದುರ್ದೈವ ಅನಿಸುತ್ತೆ. ಸಾವರ್ಕರ್ ಇರಲಿ, ಯಾವುದೇ ಸ್ವತಂತ್ರ ಯೋಧ, ಅದು ಪಂಡಿತ್ ನೆಹರೂರಿಂದ ಮಹಾತ್ಮ ಗಾಂಧಿ, ಸಾವರ್ಕರ್, ಇದರ ಬಗ್ಗೆ ಅವರಿಗೆ ಸಿಗಬೇಕಾದ ಗೌರವ ಅವರಿಗೆ ಸಿಗಬೇಕು. ದಿನವೂ ಪರ್ಸೆಂಟೇಜ್ ವ್ಯವಹಾರ ನಡೆಸ್ತಕ್ಕಂಥ ರಾಜಕಾರಣಿಗಳು ಇತಿಹಾಸಕಾರರಾಗಿ ಬದಲಾಗೋದು ನಮ್ಮ ದೇಶದ ದುರಂತ. ಟ್ರೂ ಟ್ರೂ.
ದಿನವೂ ಕೂಡ ಎಷ್ಟು ಪರ್ಸೆಂಟ್ ಯಾರಿಗೆ ಹೋಗಬೇಕು, ಯಾರನ್ಗೆ ಕತ್ರಿ ಹಾಕಬೇಕು ಅಂತಕ್ಕಂಥ ಮಾತನಾಡೋ ರಾಜಕಾರಣಿಗಳು ಇತಿಹಾಸ ಹೇಗಿತ್ತು, ಇತಿಹಾಸಕಾರ ಅವರು ರೂಪಾಂತರ ಆಗಿಬಿಡ್ತಾರೆ ಭಾಳ ಬೇಗ. ಇವತ್ತು ಎಂ ಬಿ ಪಾಟೀಲ್ರು ಕ್ಲೆಮೆನ್ಸಿ ಪಿಟಿಷನ್ಸ್ಗಳ ಬಗ್ಗೆ ಹೇಳ್ತಾರೆ. ನೀವು ಕಾಂಟೆಕ್ಸ್ಟನ್ನು ಹೇಳದೆ ರಾಜಕಾರಣಿಯಾಗಿ ಏನೇನೋ ಹೇಳಿಕೆಗಳನ್ನು ಅಂತ ಕೊಡ್ತಾರೆ. ಕ್ಲೆಮೆನ್ಸಿ ಪಿಟಿಷನ್ಗಳನ್ನು ಯಾವ ಸ್ವಾತಂತ್ರ್ಯ ಹೋರಾಟಗಾರ ಎರಡೆರಡು ಸಲ ಬ್ರಿಟಿಷರಿಗೆ ಬರೆದಿದ್ದ ಅಲ್ಲ, ಎಂ ಬಿ ಪಾಟೀಲ್ ಅವ್ರಿಗೆ ಕೇಳಬೇಕು. ಹೌದು, ಪಂಡಿತ್ ಜವಾಹರ್ಲಾಲ್ ನೆಹರು ನಾಭಾ ಜೈಲಿನಲ್ಲಿ ಪಂಜಾಬ್ನಲ್ಲಿ ಅರೆಸ್ಟ್ ಆಗಿದ್ದರು. ಕೇವಲ 2 ವಾರ ಮಾತ್ರ ನಾಭಾ ಜೈಲಿನಲ್ಲಿದ್ದರು. ಎಸ್, ಅವ್ರ ತಂದೆ ಮೋತಿಲಾಲ್ ನೆಹರು ನಾಭಾ ಜೈಲಿನಲ್ಲಿ ನನ್ನ ಪುತ್ರನನ್ನು ಇಟ್ಟಿದ್ದೀರಿ ಅನ್ನೋ ಕಾರಣಕ್ಕೆ ವೈಸ್ರಾಯ್ ಬಳಿ ಹೋಗಿದ್ರು. ಅಂದರೆ ಇದು ಮುಗಿಯಲಾರದ ಚರ್ಚೆ. ಹಾಗಾಗಿ ರಾಜಕಾರಣಿಗಳು ಅಂದ್ರೆ ಅಷ್ಟೊಂದು ಸ್ವಚ್ಛವಲ್ಲದ ಜೈಲಿನಲ್ಲಿ ನನ್ನ ಮಗನನ್ನು ಯಾಕೆ ಇಟ್ಟಿದ್ದೀರಿ ಅಂತ ಮೋತಿಲಾಲ್ ನೆಹರು ಬ್ರಿಟಿಷ್ ವಾಯ್ಸ್ರಾಯ್ ಹತ್ರ ಹೋಗಿ ಆವಾಗ ಪಂಡಿತ್ ಜವಾಹರ್ಲಾಲ್ ನೆಹರು ಬರೆದು ಕೊಡ್ತಾರೆ. ಇನ್ಯಾವತ್ತೂ ನಭಾ ಕಡೆ ನಾನು ತಲೆ ಹಾಕಿ ಮಲಗೋದಿಲ್ಲ ಅಂತ ಬರೆದು ಕೊಟ್ಟು 14ನೇ ದಿವಸಕ್ಕೆ ಆ ಜೈಲಿನಿಂದ ಹೊರಗೆ ಬರ್ತಾರೆ. ಬ್ರಿಟಿಷರು ಭಾರತ ಬಿಟ್ಟು ತೊಲಗಿ ನೆಹರು ಪ್ರಥಮ ಪ್ರಧಾನಮಂತ್ರಿ ಆಗೋ ತನಕ ಮತ್ತೊಮ್ಮೆ ನಭಾ ಕಡೆ ಹೋಗಲಿಲ್ಲ ಅವರು. ಹಾಗಾಗಿ ನನಗನ್ಸುತ್ತೆ ಈ ಪ್ರಾಯಶಃ ಸ್ವತಂತ್ರಕ್ಕಾಗಿ ತಮ್ಮ ಜೀವನವನ್ನೇ ನಮ್ಮ ಪಂಡಿತ್ ನೆಹರು ಸ್ವತಂತ್ರಕ್ಕಾಗಿ ಏನೂ ಮಾಡಲಿಲ್ಲ ಅಂತಕ್ಕಂಥದ್ದನ್ನು ಹೇಳಲ್ಲ. ಸಾವರ್ಕರ್ ಬಗ್ಗೆ ಕಾಂಗ್ರೆಸ್ನವರು ಮಾಡ್ತಿರ್ತಕ್ಕಂಥ ಟೀಕೆಗಳು ಮತ್ತು ಬಿ ಜೆ ಪಿ ಸರ್ಕಾರದ ಅಡ್ವರ್ಟೈಸ್ಮೆಂಟ್ಗಳನ್ನು ಈಕ್ವಲ್ ವಾಯ್ಸ್ನಲ್ಲಿ ಖಂಡಿಸಬೇಕಾಗಿರ್ತಕ್ಕಂಥ ಅವಶ್ಯಕತೆ. ಪಂಡಿತ್ ನೆಹರು ಅವರ ಫೋಟೋವನ್ನೇ ನಾವು ಹಾಕಲ್ಲ ಅಂತಕ್ಕಂಥದ್ದು. ಇನ್ನೊಂದು ಕಡೆ ಸಾವರ್ಕರ್ ಬಗ್ಗೆ ಸಿದ್ದರಾಮಯ್ಯನವರು ಅವರೇ ಪ್ರಾಯಶಃ ಇತಿಹಾಸಕಾರನೇನೋ ಅನ್ನುವ ರೀತಿಯಲ್ಲಿ ದಿನವೂ ಹೇಳಿಕೆಗಳನ್ನು ಕೊಡ್ತಿರ್ತಾರೆ. ದೇರ್ ಇಸ್ ಎ ಪ್ಲ್ಯಾಟ್ಫಾರ್ಮ್ ಫಾರ್ ಎವ್ರಿಥಿಂಗ್. ನಾನೊಬ್ಬ ಪತ್ರಕರ್ತನಾಗಿ ಕೂಡ ಇತಿಹಾಸದ ಬಗ್ಗೆ ಕಮೆಂಟ್ ಮಾಡೋ ಅಧಿಕಾರ ಇದೆ, ರಾಜಕಾರಣಿಗಳಿಗೂ ಕೂಡ ಇದೆ. ಆದರೆ ಇದನ್ನು ದೈನಂದಿನ ರಾಜಕಾರಣಕ್ಕೆ ಎಳೆದು ತರುವಾಗ ಬರೀ ವೋಟಿನ ಆಸೆಗೋಸ್ಕರ ನೀವು ಪರ ಮತ್ತು ವಿರೋಧದ ಚರ್ಚೆ ಮಾಡಿದರೆ ಪ್ರಾಯಶಃ ನಾವು ಆ ಸ್ವಾತಂತ್ರ್ಯ ಯೋಧರಿಗೆ ಅವರು ತಮ್ಮ ಜೀವನವನ್ನು ಬಲಿ ಕೊಟ್ಟು ನಡೆಸಿರ್ತಕ್ಕಂಥ ಹೋರಾಟಕ್ಕೆ ನಾವು ಮಾಡ್ತಕ್ಕಂಥ ಅವಮಾನ ಅಂತ ನನಗನ್ಸುತ್ತೆ. ಅಜಿತ್ ಅಹಮದ್ ಅವರೇ, ಏನು ಸಾಧಿಸಕ್ಕೆ ಹೊರಟಿದ್ದೀರಿ? ನಿಮ್ಮನ್ನೇ ಕೇಳ್ತೀನಿ. ಬಿಜೆಪಿ ಯು ಆರ್ ಇನ್ ಆನ್ಸರಿಂಗ್ ಪೊಸಿಷನ್ ಸರ್. ನೀವು ಎತ್ತೆತ್ತಿ ಸಾವರ್ಕರ್ ವಿಷಯನ ಅವ್ರಿಗೆ ಕೊಟ್ರಿ, ಏನು ಸಾಧಿಸೋದಕ್ಕೆ ಹೊರಟಿದ್ದೀರಿ? ನಿಮಿಷ, ನಮ್ಮ ಪ್ರಶಾಂತ್ ನಾಥ್ ಅವರು ಹೇಳಿದ ರೀತಿ ಬಿ ಜೆ ಪಿಯವರು ಆಡಳಿತದಲ್ಲಿದ್ದಾರೆ, ಅವ್ರು ಮಾತಾಡಲಿ, ನಾನು ಉತ್ತರ ಕೊಡ್ತೀನಿ. ಸಾವರ್ಕರ್ ವಿಷಯ ಬಿಜೆಪಿ ಅವರು ಶುರು ಮಾಡಿಲ್ಲ, ನಾನು ಉತ್ತರ ಕೊಡ್ತೀನಿ. ಶುರು ಮಾಡಿದ್ದು ತಾವು, ನಾನು ಉತ್ತರ ಕೊಡ್ತೀನಿ. ಅವರ ನಾಯಕರು ಅಲ್ಲ, ಅವರು ನಿಲುವು ಹೇಳಿ, ನಾನು ಉತ್ತರ ಕೊಡ್ತೀನಿ. ಎವ್ರಿಥಿಂಗ್ ಐ ವಿಲ್ ಪ್ರಿಸೈಸ್ಲಿ ಐ ವಿಲ್ ಎಕ್ಸ್ಪ್ರೆಸ್ ಉತ್ತರ ಕೊಡ್ತೀನಿ. ನಿಮ್ಮ ಡಿಬೇಟಲ್ಲಿ ಹೇಳ್ತಾ ಇದ್ದೆ, ಸಿದ್ದರಾಮಯ್ಯನವರು ರಿಪೀಟೆಡ್ ಅಫೆಂಡರ್. ಒಂದು ಬಾರಿ ಈ ಕ್ಲಾಸಲ್ಲಿ ಕೆಲವು ಜನ ಇರ್ತಾರೆ, ಒಂದ್ಸಲಿ ಹೇಳಿದ್ರೆ ಏನೋ ತಪ್ಪು ಮಾಡಿರ್ತಾರೆ, ಬೈದರೆ ಸುಮ್ಮನೆ ಕೂತ್ಕೊಳ್ತಾರೆ. ಕೆಲವು ಜನಕ್ಕೆ ಅದೊಂದು ಚಟ ಆಗೋಗಿರುತ್ತೆ, ಪ್ರತಿ ಬಾರಿ ಒಂದು ಸಮಸ್ಯೆ ಕ್ರಿಯೇಟ್ ಮಾಡಬೇಕು, ಕ್ಲಾಸಿಗೆ ಒಂದು ಸಮಸ್ಯೆಯನ್ನು ಉಂಟು ಮಾಡಬೇಕು ಅಂತ. ಆ ಥರ ಸಿದ್ದರಾಮಯ್ಯನವರು ಇದೇನು ಹೊಸದೇನಲ್ಲ. ಇದನ್ನು ಅವರು ಆವಾಗ ಅಧಿಕಾರದಲ್ಲಿದ್ದಾಗೂ ಈ ಥರದ ಪ್ರಶ್ನೆಗಳನ್ನು ಮಾಡ್ತಾಯಿದ್ರು. ಸಾವರ್ಕರ್ ಇವತ್ತು ಅವರಿಗೆ ಒಂದು ವಿಷಯ ಆಗಿದೆ. ಏರಿಯಾಗಳಿಂದ ಪ್ರಾರಂಭ ಮಾಡಿ ಒಂದು ಏರಿಯಾದ ಬಗ್ಗೆ ಪ್ರಶ್ನೆ ಮಾಡ್ತಾರೆ, ಹಿಂದೂಗಳ ನಂಬಿಕೆಯ ಬಗ್ಗೆ ಪ್ರಶ್ನೆ ಮಾಡ್ತಾರೆ, ನಮ್ಮ ಧರ್ಮದ ಬಗ್ಗೆ ಪ್ರಶ್ನೆ ಮಾಡ್ತಾರೆ, ಇತಿಹಾಸದ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಎಲ್ಲವನ್ನ ಪ್ರಶ್ನೆ ಮಾಡುವಂಥದ್ದು, ಕಾಂಟ್ರವರ್ಸಿ ಕ್ರಿಯೇಟ್ ಮಾಡುವಂಥದ್ದು. ಇಲ್ಲಿ ಎಲ್ಲೂ ನಾನು ಆಗಲೇ ಪ್ರಶಾಂತ್ ಹೇಳುವಾಗ ಹೇಳ್ತಾ ಇದ್ದೆ, ಇದನ್ನು ವಿರೋಧಿಸೋದು ಅಥವಾ ಇದನ್ನು ಸಮರ್ಥಿಸ್ಕೊಳ್ಳೋದ್ರ ಬಗ್ಗೆ ಬಿ ಜೆ ಪಿಯವರು ಮತ್ತು ಕಾಂಗ್ರೆಸ್ ಅವರು ಅಂತ. ನೋಡಿ, ಒಂದು ಬಿ ಜೆ ಪಿ ಆಸ್ ಅ ಪೊಲಿಟಿಕಲ್ ಪಾರ್ಟಿ ನಮಗೊಂದು ಸಿದ್ಧಾಂತ ಇದೆ, ರಾಜಕೀಯದಲ್ಲಿದ್ದಾಗ ನಾವು ರಾಜಕೀಯ ಮಾಡ್ತೀವಿ. ಆದರೆ ಸಾವರ್ಕರ್ ಈ ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟಕ್ಕೆ ಮಾಡಿರುವಂಥ ಕೊಡುಗೆಗಳಿಗೆ ಕೇವಲ ಮೇಲಿರುವಂಥವ್ರಲ್ಲ, ಯಾರೋ ಮಂತ್ರಿಗಳು, ಚೀಫ್ ಮಿನಿಸ್ಟ್ರು ಯಡಿಯೂರಪ್ಪನವರು ಅವರಷ್ಟೇ ಅಲ್ಲ, ಕೆಳಗಡೆ ಇರುವಂಥ ಸಾಮಾನ್ಯ ಕಾರ್ಯಕರ್ತರಿಗೆ ಹಿಂದೆನೂ ಯಾವುದೂ ಜವಾಬ್ದಾರಿ ಇರಲಿಲ್ಲ, ಮುಂದೆನೂ ಯಾವ ಜವಾಬ್ದಾರಿ ಇರಲಿಲ್ಲ, ಅವರಿಗೂ ಆಕ್ರೋಶ ಆಗಿದೆ. ಯಾಕೆ ಅಂದರೆ ಇಡೀ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡಲಿಕ್ಕೆ ಕ್ರಾಂತಿಕಾರಿಗಳಿಗೆ ಪ್ರೇರಣೆ ಆದಂಥವ್ರು ಸಾವರ್ಕರ್. ಯಾವ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನ ಪುಸ್ತಕ ರಿಲೀಸ್ ಆಗೋಕ್ಕಿಂತ ಮುಂಚೆನೇ ಅದು ಬ್ಯಾನ್ ಆಗಿತ್ತು, ಯಾರಿಗೆ 2 ಅವಧಿಯ 50 ವರ್ಷದ ಕಾಲಾಪಾನಿಯ ಶಿಕ್ಷೆ ಆಗಿತ್ತು, ಯಾರು ತನ್ನ ಜೀವನವನ್ನು ಸಂಪೂರ್ಣವಾಗಿ ದೇಶಕ್ಕಿಟ್ಟಿದ್ರು ಅವ್ರ ಬಗ್ಗೆ ಮಾತನಾಡಿದರೆ ಈ ದೇಶದ ಪ್ರತಿಯೊಬ್ಬರಿಗೂ ನಿಮಗೂ ಇಂಥ ವಿಷಯನೇ ಬೇಕ್ರಿ, ನಿಮಗೂ ಇಂಥ ವಿಷಯನೇ ಬೇಕು. ಇಲ್ಲದೆ ಇದ್ರೆ 40% ಕಮಿಷನ್ ಚರ್ಚೆ ಆಗುತ್ತೆ. ನಾವೇನ್ ಮಾಡಬೇಕು? ಇಷ್ಟು 3 ವರ್ಷದಲ್ಲಿ ಏನು ಕಟ್ಟಿ ಹಾಕಿದ್ರಿ ಅನ್ನೋದು ಚರ್ಚೆ ಆಗುತ್ತೆ. ನಾವೇನ್ ಮಾಡಬೇಕು? ಅವ್ರ ಫೋಟೋನ ಅದನ್ನ ಟಿವಿಲಿ ನೋಡ್ತಾ ಇದ್ದೆ, ಫೋಟೋನ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರ
ಫೋಟೋವನ್ನು ಸಾವರ್ಕರ್ ಅವ್ರ ಫೋಟೋವನ್ನು ಸುಡುವಾಗ ಬಿಜೆಪಿ ರಿಯಾಕ್ಟ್ ಮಾಡಬೇಕು ಮಾಡಬಾರ್ದು. ಈ ಪ್ರವೀಣ್ ನೆಟ್ಟಾರು ಕೊಲೆಯ ನಂತರ ನಿಮ್ಮದೇ ಕಾರ್ಯಕರ್ತರು ಬೇಜಾರಾಗಿ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ. ಎರಡು ಅವ್ರು ಬೇರೆ ಬೇರೆ ವಾಪಸ್ ವಿಷಯ. ಕರ್ಕೊಂಡ್ ಬರ್ಬೇಕಂದ್ರೆ ಇಂಥ ಎರಡು- issues ಎರಡು ನಿಮ್ಗೆ ಬೇರೆ ಬೇಕು. ಬೇರೆ ವಿಷಯ. ನಿಮ್ಗೆ ಏನು ಬೇಕೋ ಅದನ್ನ ಸಿದ್ದರಾಮಯ್ಯ ಅವರು ಅರಿವಾಣದಲ್ಲ ಕೊಡ್ತಾರೆ. ಎರಡು ಬೇರೆ ಬೇರೆ ವಿಷಯಗಳು, ಎರಡು ಬೇರೆ ಬೇರೆ ವಿಷಯಗಳು, there ಅದು is ಬೇರೆ a ವಿಷಯ. ಆಮೇಲೆ ಮುಸ್ಲಿಂ ಏರಿಯಾದಲ್ಲಿ ಅಂತ ಹೇಳ್ತಾರಲ್ಲ, ಅದನ್ನ ಮತ್ತೆ ಅವ್ರು ಸಮರ್ಥಿಸ್ಕೊಳ್ತಾರೆ. ನಾನು ಅದಕ್ಕೆ ಹೇಳ್ತಾ ಇದ್ದೆ, ಕ್ಲಾಸಲ್ಲಿ ಇರ್ತಾರಲ್ಲ ಒಬ್ರೊಬ್ರು ತಪ್ಪು ಮಾಡಿರ್ತಾರೆ, ಒಬ್ರು ರಿಪೀಟೆಡ್ ಅಫೆಂಡರ್ ಇರ್ತಾರೆ. ಮುಸ್ಲಿಂ ಏರಿಯಾದ ಬಗ್ಗೆ ಮಾತನಾಡುವಾಗ ಇವ್ರು ಕೇಳ್ತಾರಲ್ಲ, ಮುಸಲ್ಮಾನರಿಗೆ ಸಾವರ್ಕರ್ ಏನು ಅನ್ಯಾಯ ಮಾಡಿದ್ರು? ಏನು ಅನ್ಯಾಯ ಮಾಡಿಲ್ಲ. ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವರು, ಅವ್ರು ಯಾವ ಅನ್ಯಾಯವನ್ನು ಮಾಡಲಿಲ್ಲ. ಆದರೆ ಸಿದ್ದರಾಮಯ್ಯನವರು ಎಲ್ಲಿಗೆ ತಂದಿಟ್ಟಿದ್ದಾರೆ ಕರ್ನಾಟಕದ ಕಾಂಗ್ರೆಸ್ಸನ್ನು ಅಂತ ಹೇಳಿದ್ರೆ, ಮುಸ್ಲಿಂ ಓಲೈಕೆಯ ರಾಜಕಾರಣದ ಪಾರ್ಟಿ. ಇಷ್ಟಕ್ಕೆ ನನಗೆ ನೆನಪಿಲ್ಲ, ಹಿಂದೆ ಚಂದ್ರಪ್ಪ ಅವರು ಅನ್ಸುತ್ತೆ MP ಇದ್ರ MLA ಇದ್ರ ಚಿತ್ರದುರ್ಗದವರು, ಒಂದು ಭಾಷಣದಲ್ಲಿ ಹೇಳಿದರು, ಕಾಂಗ್ರೆಸ್ ಅಂದರೆ ಮುಸ್ಲಿಂ, ಮುಸ್ಲಿಂ ಅಂದರೆ ಕಾಂಗ್ರೆಸ್ ಅಂತ. ಅಂದರೆ ಆ ಲೆವೆಲ್ಗೆ ಇವತ್ತು ಕಾಂಗ್ರೆಸ್ಸನ್ನು ಸಿದ್ದರಾಮಯ್ಯನವರು ತಂದಿಟ್ಟುಬಿಟ್ಟಿದ್ದಾರೆ. ಓಲೈಕೆ ಬಿಟ್ಟು ಇನ್ಯಾವುದು ಕೆಲಸಗಳನ್ನು ಅವರು ಮಾಡ್ತಾ ಇಲ್ಲ. ಪ್ರತಿಯೊಂದು ಬೇಸನ್ನು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದೇ BJP ಅವ್ರಿಗೂ ಗೊತ್ತಿದೆ. ಆಗಸ್ಟ್ 15ರ ಮುಂಚೆ ನೆಹರು ಅವರ ಫೋಟೋವನ್ನು ಬಿಟ್ಟು ಈ ರೀತಿಯ ಆ್ಯಡ್ಗಳನ್ನು ನೀಡಿದರೆ ಬಿ ಎ ಕಾಂಟ್ರವರ್ಸಿ. ಆಗ ಕಾಂಗ್ರೆಸ್ ಸಾವರ್ಕರನ್ನು ಎಳೆದು ತರುತ್ತೆ, BJP ನೆಹರು ಅವರ ಹೆಸರನ್ನು ಹೇಳುತ್ತೆ. 2022ರ ಬಗ್ಗೆ ಚರ್ಚೆ ಆಗದೆ, 2019ರಿಂದ 22ರ ಬಗ್ಗೆ ಚರ್ಚೆ ಆಗದೆ, ನಾವು 1911ರಿಂದ 47, 48ರವರೆಗೆ ಚರ್ಚೆ ಮಾಡ್ತಾ ಕೊಡ್ತೀವಿ ಅಂತಕ್ಕಂಥದ್ದು BJPಗೂ ಕೂಡ ಗೊತ್ತಿದೆ. ಅಂದ್ರೆ ಇಟ್ ಗಿವ್ಸ್ ಪೊಲಿಟಿಕಲ್ ಡಿವಿಡೆಂಡ್ ಟು ಬೋತ್ ದ ಪೊಲಿಟಿಕಲ್ ಪಾರ್ಟೀಸ್. ಸಮಾವೇಶ ಆಗುತ್ತೆ, ಆಗ ಬಂದಾಗ ಡಿಸ್ಕಷನ್ಗೆ ಬಂದಾಗ ಆಗಿನ ಸಾಧನೆಗಳ ಬಗ್ಗೆನೂ ಚರ್ಚೆ ಆಗುತ್ತೆ. ಏನಿದು ಎಂಡ್ ಆಫ್ ದ ಡಿಬೇಟ್ ಏನು ಅಲ್ವಲ್ಲ. ನಾಳೆ ಬೆಳಗ್ಗೆ ಇದ್ರೆ ವೋಟಿಂಗ್ ಏನಿಲ್ಲ, ಇವತ್ತಿಗೆ ಬಂದಿರೋ ವಿಷಯದ ಮಾತ್ರ ರೆಸ್ಪಾಂಡ್ ಮಾಡ್ತಾರೆ. ಅಹಮದ್ ಅವರೇ, ತಮ್ಮ ಅಧ್ಯಯನ ಮುಗಿದಿದ್ರೆ ತಮ್ಮ ಇಲ್ಲ ಅಧ್ಯಯನ ಇಲ್ಲ, ಅವರು ಹೇಳ್ದಾಗ ಈಗ ಪ್ರಶಾಂತ್ ಅವರು ಅದನ್ನೇ ಹೇಳ್ತಾ ಇದ್ರು. ಈಗ ವಕೀಲರಾಗಿ ನಮಗೂ ಒಂದು ಕೆಲವೊಂದು ಜವಾಬ್ದಾರಿ ಇರ್ತದಲ್ಲ, ನಾನು ಬೇರೆ ಬೇರೆ ರೀತಿ ಮಾತಾಡೋಕ್ಕಾಗೋದಿಲ್ಲ. ಈಗ ಭಾಳ ತಾಳ್ಮೆಯಿಂದ ಭಾಳ ಕನ್ಸ್ಟ್ರಕ್ಟಿವ್ ಆಗಿ ಚರ್ಚೆ ಹೋಗ್ತಾ ಇದೆ. ಪ್ರಶಾಂತ್ ಅವರು ಕೂಡ ಹೇಳಿದ್ರು, ತಾವು ಕೂಡ ಹೇಳಿದ್ರಿ, ನಮ್ಮ BJP ಮಿತ್ರರು ಕೂಡ ಹೇಳಿದ್ರು. ಈಗ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ, ನಮ್ಮ BJP ಮಿತ್ರರು ಜನಕ್ಕೆ ಹೇಳಬೇಕು, ಇದೊಂದು ಕ್ಲಾರಿಫೈ ಆಗಬೇಕು ಜನಕ್ಕೆ. ಸಾವರ್ಕರ್ ಅವ್ರನ್ನ ತಾವು ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಅಂತಂತೇಳಿ ಗೌರವಿಸ್ತಕ್ಕಂಥದ್ದ, ಅಥವಾ ಅವರ ಸಿದ್ಧಾಂತದ ಬಗ್ಗೆ ತಾವು ಒಪ್ತಕ್ಕಂಥದ್ದು ಅನ್ನೋದನ್ನು ಅವರು ಕ್ಲಾರಿಟಿ ಮಾಡಬೇಕು. ಇಲ್ಲೇನಾಗಿದೆ, ಇದೊಂದು ಕ್ಲಾರಿಟಿ ಬೇಕು ಅಂತ ನನ್ನ ಅಭಿಪ್ರಾಯ. ಆಯಿತು. ಸಾವರ್ಕರ್ ಅವರ ಸ್ವಾತಂತ್ರ್ಯ ಹೋರಾಟದ ಒಂದು ಭಾಗ, ಸಾವರ್ಕರ್ ಅವರ ಸಿದ್ಧಾಂತ 1923ರಲ್ಲಿ ಅವ್ರು ಕೊಟ್ಟಂಥ, ಅವ್ರು ಬರೆದಂಥ ಒಂದು ಸಿದ್ಧಾಂತದ ವಿಚಾರ, 1950ರಲ್ಲಿ ಸಂವಿಧಾನವನ್ನು ನಾವು ಅಡಾಪ್ಟ್ ಮಾಡ್ಕೊಂಡ ನಂತರ ಆ ಸಂವಿಧಾನದ ಬೆಳಕಿನಲ್ಲಿ ಅದನ್ನು ಪರಾಮರ್ಶೆ ಮಾಡ್ತಕ್ಕಂಥ ಬೌದ್ಧಿಕ ಚರ್ಚೆ ಅದು. ಈಗ ಅದನ್ನು ಅವರು ಕ್ಲಾರಿಟಿ ಮಾಡಬೇಕು. ಅದನ್ನು ಕ್ಲಾರಿಟಿ ಮಾಡದೇ ಇದ್ದರೆ, ಇದು ಪ್ರಶಾಂತ್ ನಾಥ್ ಅವರು ಹೇಳಿದ್ರು, ಸಾವರ್ಕರ್ ಬಾಯಲ್ಲಿ ಹಿಂದುತ್ವ ಅನ್ನೋ ಶಬ್ದ ಬಂತು ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀವು ಅವರನ್ನು ದ್ವೇಷ ಮಾಡೋದು. ನಿಮ್ಮ ಕ್ಲಾರಿಟಿ ನೀವು ಕೊಡಿ, ಅವ್ರ ಕ್ಲಾರಿಟಿ ನಾನು ತಗೋತೀನಿ. ಒಂದು ನಿಮಿಷ, ನಿಮ್ಮ ಕ್ಲಾರಿಟಿ ನೀವು ಕೊಡಿ. ಕ್ಲಾರಿಟಿ, ಹಿಂದುತ್ವ ಅನ್ನೋ ಶಬ್ದ ಆ ಮನುಷ್ಯನ ಬಾಯಲ್ಲಿ ಬಂತು, ಅದಕ್ಕೆ ನಾವು ಅವ್ರನ್ನ ದ್ವೇಷ ಮಾಡೋದು. ನಾನು ಇಷ್ಟೇನಾ? ನಂದು ಭಾಳ ಸರಳವಾದಂಥ ಉತ್ತರ. ಅವರ ವಿಚಾರಗಳು, ಯಾರದೇ ವಿಚಾರಗಳು ಸಂವಿಧಾನಕ್ಕೆ ಒಪ್ಪದೇ ಇರತಕ್ಕಂಥ ವಿಚಾರವಾದರೆ, ಅದು ಅಜಿತ್ ಅವ್ರ ವಿಚಾರ ಇರ್ಬೋದು, ಅಹಮದ್ ವಿಚಾರ ಇರ್ಬೋದು, ಪ್ರಶಾಂತ್ ಅವ್ರ ವಿಚಾರ ಇರ್ಬೋದು, ಈ ಭಾರತ ದೇಶದ ಸಂವಿಧಾನದ ನೆಲೆನಲ್ಲೇ ಸಂವಿಧಾನಕ್ಕೆ ಒಪ್ಪದೇ ಇರುವ ಯಾವ ವಿಚಾರಗಳು ಕೂಡ ಅದ್ರ ಬಗ್ಗೆ ಅವ್ರು ಚರ್ಚೆ ಮಾಡಲಿ. ಸರ್ ನೀವ್ ಹೇಳಿ ಸರ್, ನಿಮ್ಮ ಚರ್ಚೆ ಮಾಡ. ಒಂದು ನಿಮಿಷ, ಈಗ ನಾನು ಅದನ್ನು ಅವ್ರ ಹತ್ರ ಕ್ಲಾರಿಟಿ ತಗೋತಾ ಇದ್ದೀನಿ. ಅವರು ಮೊದಲು ಇಡಬೇಕು, ಮುಂದೆ ಜನರ ಮುಂದೆ ಇಡಬೇಕು. ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿಮ್ಮ ಪ್ರತಿಯೊಂದು ನಿಮಿಷವನ್ನು ನಾವು ಒಪ್ಕೊಂಡಿದ್ದೀವಿ. ಆಯ್ತು, ಸಿದ್ಧಾಂತವನ್ನ ಎಲ್ಲವನ್ನೂ ಒಪ್ಕೊಂಡಿದ್ದೀವಿ. ಸಿದ್ಧಾಂತವನ್ನ ಸಂವಿಧಾನದ ಚೌಕಟ್ಟಿನಲ್ಲಿ ಪರಾಮರ್ಶೆ ಮಾಡ್ಲಿಕ್ಕೆ ಇಚ್ಛೆ ಪಡ್ತೀರಾ ಅಥವಾ ಸಂವಿಧಾನವನ್ನು ಬಿಟ್ಟು ಇಚ್ಛೆ ಪಡ್ತೀರಾ ಅಂತಕ್ಕಂಥದ್ದು ಇದು ಪರಾಮರ್ಶೆ ಸಿದ್ದರಾಮಯ್ಯ ಅವ್ರ ಸ್ಟೇಟ್ಮೆಂಟ್ ಅದನ್ನ ಅವ್ರು ಹೇಳಿದ್ರೆ, ನಾನು ಬಿಕಾಸ್ ಐ ವಾಂಟ್ ಟು ಕ್ಲಾರಿಫೈ ಟು ದಿ ಜನರಲ್ ಪಬ್ಲಿಕ್. ಸುಮ್ಮನೆ ಕೂಗಾಟ ಕಿರ್ಚಾಟದಲ್ಲಿ ಹರಿರಾಮ್ ಅವರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಹರಿರಾಮ್ ಅವರೇ. ಆ ಸಿದ್ಧಾಂತವನ್ನು ಸಂವಿಧಾನ ಚೌಕಟ್ಟಿನಲ್ಲಿ ಪರಾಮರ್ಶೆ ಆಗಬೇಕು. ನಮಸ್ಕಾರ. ಮುಸಲ್ಮಾನ ಏರಿಯಾಗಳಲ್ಲಿ ಸಾವರ್ಕರ್ ಫೋಟೋ ಹಾಕಬಾರ್ದು, ಬ್ಯಾನರ್ ಹಾಕಬಾರ್ದು, ಹಾಕಿದ್ರೆ ಗಲಾಟೆ ಆಗುತ್ತೆ ಅನ್ನುವ ಅರ್ಥದಲ್ಲಿ ಸಿದ್ದರಾಮಯ್ಯನವರು ಮಾತಾಡಿದ್ದು ಈಗ BJP ಅವರು ಸಾವರ್ಕರ್ ರಥಯಾತ್ರೆ ಮಾಡುವ ಮಟ್ಟಕ್ಕೆ ಬಂದು ನಿಂತ್ಕೊಂಡಿದೆ. ಹಲೋ
ಒಂದು ಗುಂಪು ಸಾವರ್ಕರ್ ಅವರನ್ನು ಐಡಿಯಲೈಸ್ ಮಾಡೋದು, ಇನ್ನೊಂದು ಗುಂಪು ಡೆಮನೈಸ್ ಮಾಡೋದು. ಓಕೆ, ಮಾತಾಡ್ಬೋದಾ? ಮಾತಾಡಿ. ನೋಡಿ, ಇದು ಬಹಳ ಮುಖ್ಯವಾಗಿ ಏನು ಈಗ ಸಾವರ್ಕರ್ನ ಮುಸಲ್ಮಾನರ ಏರಿಯಾಗಳೆಲ್ಲ ಹಾಕಿದ್ದಾರೆ ಅಥವಾ ಇನ್ನೊಬ್ಬರನ್ನ ಇನ್ನೊಂದು ಏರಿಯಾಗಳೆಲ್ಲ ಹಾಕಿದ್ದಾರೆ ಅನ್ನುವಂತ ಪ್ರಶ್ನೆಗಿಂತ ಬಹಳ ಮುಖ್ಯವಾಗಿ ಇವತ್ತು ನಾವು ಬಹಳ ದೀರ್ಘವಾಗಿ ಮತ್ತು ಬಹಳ ಸೀರಿಯಸ್ ಆಗಿ ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು, ನಾವು ಇವತ್ತು ಯಾವುದೇ ರಾಜಕೀಯ ಪಕ್ಷ, ಬಹಳ ಮುಖ್ಯವಾಗಿ ಬಿಜೆಪಿ 8 ವರ್ಷಗಳ ಹಿಂದೆ ದೊಡ್ಡ ದೊಡ್ಡ ಆಶ್ವಾಸನೆಗಳನ್ನ ಕೊಟ್ಟು, ಕರ್ನಾಟಕದಲ್ಲೂ 3 ವರ್ಷಗಳ ಹಿಂದೆ ದೊಡ್ಡ ದೊಡ್ಡ ಆಶ್ವಾಸನೆಗಳನ್ನ ಕೊಟ್ಟು ಅಧಿಕಾರಕ್ಕೆ ಬಂದಂತವ್ರು. ಸೊ ನೀವು ಈಗ ಸತ್ತೋಗಿರ್ತಕ್ಕಂಥ, ಕಳೆದೋಗಿರ್ತಕ್ಕಂಥ 100-150 ವರ್ಷಗಳ ಹಿಂದೆ ಇದ್ದಂತ ವ್ಯಕ್ತಿಗಳನ್ನ ತಗೊಂಡ್ ಬಂದು ಒಂದು ಎಮೋಷನಲ್ ಆಗಿ ಒಂದು ಇಶ್ಯೂಸ್ ಅನ್ನ ಮಾಡುವ ಮುಖಾಂತರ ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತೇನೆ. ಜನರು ಏನ್ ಕೇಳಬೇಕಾದವ್ರು ಯಾರು? ಹರಿರಾಮ್ ಅವರೇ, ವಿರೋಧ ಪಕ್ಷ ಅಂತಿರುವಂತದ್ದು ನಿಮ್ಮ ಪ್ರಣಾಳಿಕೆಯಲ್ಲಿ ಈ ಆಶ್ವಾಸನೆ ಕೊಟ್ಟಿದ್ರಪ್ಪ, ಅದ್ರ ಕಥೆ ಏನಾಯ್ತು? ಇನ್ನೊಂದು ಆಶ್ವಾಸನೆ ಕೊಟ್ಟಿದ್ರಿ, ಅದ್ರ ಕಥೆ ಏನಾಯ್ತು ಅಂತ ಕೇಳಬೇಕು. ಇಲ್ಲ ಅಲ್ಲ, ಅದನ್ನೇ ಇವರು ಜನರ ಸಮಸ್ಯೆಗಳನ್ನ, ಈಗ ಉದಾಹರಣೆಗೆ ಕರೋನಾ ಸಂದರ್ಭದಲ್ಲಿ ಏನಾಗಿದೆ, ಅದರ ನಂತರ ಇವತ್ತು ಉದಾಹರಣೆಗೆ ಏನು ನಾಗೇಶ್ ಅವರು ಮಾಡಿದಂತೆ ಎಡವಟ್ಟು, ಶಿಕ್ಷಣದ ವ್ಯವಸ್ಥೆ ಒಳಗೆ ತಂದಂತ ಒಂದಿಷ್ಟು ಎಡವಟ್ಟು, ಇವತ್ತು ಇಡೀ ಶಿಕ್ಷಣದ ವ್ಯವಸ್ಥೆ ಹಾಳಾಗಿದೆ. ನಿಮ್ಮ ಆರ್ಗ್ಯುಮೆಂಟ್ ಏನು? ಸಾಧನೆಗಳನ್ನು ಮಾಡಿಲ್ಲ, ಅದನ್ನ ಮರೆಮಾಚಿಕೊಳ್ಳೋದಕ್ಕೆ ಸಾವರ್ಕರ್ ಅಂತ ವಿಷಯ ಇಟ್ಕೊಂಡಿದ್ದಾರೆ. ಹಾಗಾಗಿ ಇವರು ಮರೆಮಾಚಲಿಕ್ಕೆ ಸಾವರ್ಕರ್ ಅನ್ನುವಂತ ಇವತ್ತು ಇರ್ರಿಲೆವೆಂಟ್. ಸಾವರ್ಕರ್ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು, ಆ ಮನುಷ್ಯನ ಸ್ವತಂತ್ರ ಚಳವಳಿಗೆ ಅವ್ರ ಕೊಡುಗೆ ಏನಿದೆ ಅಥವಾ ಈ ದೇಶದ ಪರಿವರ್ತನೆಯಲ್ಲಿ ಅವರ ಕೊಡುಗೆ ಏನಿದೆ ದೊಡ್ಡ 0 ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿರ್ತಕ್ಕಂಥದ್ದು. ಆದ್ರೆ ಅವರನ್ನ ಇವತ್ತು ಐಡಲೈಸ್ ಮಾಡ್ತಕ್ಕಂಥದ್ದು ಇದೆಯಲ್ಲ, ಇದು ಬಹುಶಃ ಒಂದು ಹೊಸ ಪೀಳಿಗೆ ಮತ್ತು ಹೊಸ ಯುವಕರಿಗೆ ಅಥವಾ ವಿದ್ಯಾರ್ಥಿಗಳು, ಯುವಕರ ಮನಸ್ಸಿನಲ್ಲಿ ಒಬ್ಬ ಸ್ವತಂತ್ರ ಹೋರಾಟಗಾರ ಅಂದ್ರೆ ಒಂದು ಹೊಸ ರೀತಿಯಾದಂತ ಒಂದು ಡೆಫಿನೇಷನ್ ಅನ್ನ ಕೊಡೋದಕ್ಕೆ ಈ ಬಿಜೆಪಿ ಪ್ರಯತ್ನ ಪಡ್ತಾ ಇದೆ ಅನ್ನುವಂತ ಇವತ್ತು ಆತಂಕ ಸೃಷ್ಟಿಯಾಗಿದೆ. ಸೊ ಸ್ವಾತಂತ್ರ್ಯ ಹೋರಾಟಕ್ಕೆ ಸಾವರ್ಕರ್ ಕೊಡುಗೆ 0 ಆಗಿತ್ತು. ಖಂಡಿತ ಅವರೇ. ಮಹಾತ್ಮ ಗಾಂಧಿ, ಪಂಡಿತ್ ಜವಾಹರ್ಲಾಲ್ ನೆಹರು, ಸಾವರ್ಕರ್ 3 ಜನರನ್ನ ಪ್ಯಾರಲಲ್ ಆಗಿ ಇಟ್ಟು ನೋಡಿದ್ರೆ ಯಾರ್ಯಾರ ಕೊಡುಗೆ ಎಷ್ಟೆಷ್ಟು? ಹರಿರಾಮ್, ಈಗ ಗಾಂಧೀಜಿ ಅವರ ಬಗ್ಗೆ ಖಂಡಿತವಾಗ್ಲೂ ಕೂಡ ಒಂದಿಷ್ಟು ಅವರ ಬಗ್ಗೆ ಕೂಡ ಏನು ಕಾಂಟ್ರವರ್ಸಿಗಳು ಅಥವಾ ಅವರನ್ನು ಒಪ್ಪದೇ ಇರತಕ್ಕಂತ ವ್ಯಕ್ತಿಗಳು, ಸಿದ್ಧಾಂತಗಳು ಇರತಕ್ಕಂಥದ್ದು ಖಂಡಿತ. ಆದ್ರೆ ಇಡೀ ಸ್ವತಂತ್ರ ಹೋರಾಟದಲ್ಲಿ ಗಾಂಧಿ ಅವರ ಒಂದು ಪಾತ್ರ ಇಡೀ ದೇಶವನ್ನ ಒಂದು ಕಡೆ ತಂದು ಸ್ವತಂತ್ರದ ಹೋರಾಟದ ಪರವಾಗಿ ಜನರನ್ನ ಒಂದು ದೊಡ್ಡ ಜನರ ಧ್ವನಿಯಾಗಿ ಪರಿವರ್ತನೆ ಆಗಿರ್ತಕ್ಕಂಥದ್ದು ನಾವೆಲ್ಲರೂ ಒಪ್ತಕ್ಕಂಥದ್ದು. ಮತ್ತು ನೆಹರು ಅವರು ಸ್ವತಂತ್ರ ಹೋರಾಟದ ಜೊತೆಗೆ ಸ್ವತಂತ್ರ ಭಾರತ ದೇಶದಲ್ಲಿ ಒಬ್ಬ ಪ್ರಧಾನಮಂತ್ರಿಯಾಗಿ ಏನ್ ಮಾಡಿದ್ರು, ಇವತ್ತು ಭಾರತ ದೇಶದಲ್ಲಿ ಇರತಕ್ಕಂತ ಒಂದಿಷ್ಟು ಏನು ಸಂಸ್ಥೆಗಳಂತ ಉಳ್ಕೊಂಡಿದ್ದಾವೆ. ಇವತ್ತು ನಮ್ಮ ದೇಶ ಒಂದಿಷ್ಟು ಏನಾದ್ರೂ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಮಾತಾಡ್ತಾ ಇದೀವಿ. ಹರಿರಾಮ್, ಸ್ವಾತಂತ್ರ್ಯ ಹೋರಾಟಕ್ಕೆ ಕೊಡುಗೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ನೆಹರು, ಗಾಂಧಿ, ಸಾವರ್ಕರ್ ಅಷ್ಟೇನಾ ಅಂತ 3ರನ್ನ ಪ್ಯಾರಲಲ್ ಆಗಿ ಇಟ್ಟು ನೋಡಿದ್ರೆ ಅಲ್ಲ, ಈಗ ಬರ್ತಾ ಇಲ್ಲ. ನೀವು ಸಾವರ್ಕರ್ನ ನೀವು ಕಂಪೇರ್ ಮಾಡಕ್ ಆಗಲ್ಲ. ಗಾಂಧಿ ಮತ್ತು ನೆಹರು ಮುಂದೆ ಕಂಪೇರ್ ಮಾಡ್ಲಿಕ್ಕೆ ಬರೋದಿಲ್ಲ. ಈ ಕೆನಾಟ್ ಕಂಪೇರ್. ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತಿದೆ, ಹೇಳಿ. ಸೊ ನೆಹರು ಅವರ ಕೊಡುಗೆ ಅಪಾರವಾಗಿತ್ತು, ಸಾವರ್ಕರ್ ಕೊಡುಗೆ 0 ಆಗಿತ್ತು. ಇಲ್ಲ, ನಾನು ಅಪಾರ ಅಂತ ಹೇಳಲಿಕ್ಕೆ ಬರಲ್ಲ. ಓಕೆ, ನೆಹರು ಅವರು, ಗಾಂಧಿ ಅವರು ಇಡೀ ನಾವು ಇತಿಹಾಸವನ್ನ ನೋಡಿದಂತ ಸಂದರ್ಭದಲ್ಲಿ ಅವರವರ ಕೆಪಾಸಿಟಿಗೆ ಮತ್ತು ಒಂದಿಷ್ಟು ಜನರನ್ನ ನಿಜವಾಗ್ಲೂ ಕೂಡ ಸ್ವತಂತ್ರ ಗಳಿಸುವಂತ ಕಡೆಗೆ ಒಂದಿಷ್ಟು ಹೋರಾಟಗಳಲ್ಲಿ ಭಾಗಿಯಾಗಿದ್ದಂಥದ್ದು, ಪ್ರೇರೇಪಿಸಿದಂಥದ್ದು, ಇದೆಲ್ಲದರಲ್ಲೂ ಕೂಡ ಅವ್ರ ಒಂದಿಷ್ಟು ಭಾಗ ಖಂಡಿತವಾಗ್ಲೂ ಇದಂಥದ್ದು ಎಲ್ಲರೂ ಒಪ್ಕೊಳ್ತಕ್ಕಂಥದ್ದೇ. ಆದ್ರೆ ಸಾವರ್ಕರ ವಿಷಯಕ್ಕೆ ಬಂದಾಗ ನಾವು ಯಾರು, ಈ ಉದಾಹರಣೆಗೆ ಸುಭಾಷ್ ಚಂದ್ರ ಬೋಸ್ ಅವರು ಈಗ ಸಾವರ್ಕರ್ ಹೇಳಗೆ ಒಂದು ರೀತಿಯಾಗಿ ಅವರು ಒಂದು ಎಕ್ಸ್ಟ್ರೀಮ್ ಇದಕ್ಕೆ ಹೋದಂತ ಸಂದರ್ಭದಲ್ಲಿ ಅವರು ಸೈನ್ಯ ಕಟ್ಟುವ ಬ್ರಿಟಿಷರ ವಿರುದ್ಧ ಹೋರಾಟದ ಸಂದರ್ಭದಲ್ಲಿ ಇದೇ ಸಾವರ್ಕರ್ ಅವರು ಮತ್ತು ಅವ್ರ ಜೊತೆಗಿದ್ದಂತವ್ರು ಬ್ರಿಟಿಷ್ ಆರ್ಮಿಗೆ RSS ಕೇಡರ್ಸ್ ಗಳನ್ನ ಇವರು ಸಪ್ಲೈ ಮಾಡಿದಂತವ್ರು, ಅವ್ರಿಗೆ ರೆಕ್ರೂಟ್ ಮಾಡಿಕೊಟ್ಟಂತವ್ರು. ಅಂದ್ರೆ INA ವಿರುದ್ಧ. ಒಂದೇ ನಿಮಿಷ, ನಿಮ್ಮ ಹೆಸರಿನಿಂದ ಪ್ರೊಫೆಸರ್ ಇದೆಯಲ್ಲ, ವಾಟ್ ಪ್ರೊಫೆಸರ್ ಇಸ್ ಇಟ್? ನಿಮ್ಮ ಅಧ್ಯಯನ ಏನು ಅಂತ ನನಗೆ ಆಶ್ಚರ್ಯ. ಚಿಂತಕರು ಹರಿರಾಮ್, ಒಂದೇ ನಿಮಿಷ. ಹೇಳಿ. ಬ್ರಿಟಿಷ್ ಸೈನ್ಯಕ್ಕೆ ಸೈನಿಕರನ್ನ ತುಂಬಿಸಿದಂಥವರು ಸಾವರ್ಕರ್ ಅಂತ ಹೇಳ್ತಾ ಇದ್ದೀರಿ ನೀವು? ಸಾವರ್ಕರ್ ಮತ್ತು ಗೋಳ್ವಾಲ್ಕರ್. ಹೌದು. ಬ್ರಿಟಿಷ್ ಸೈನ್ಯದಲ್ಲಿ ಮಹಾರ್ ರೆಜಿಮೆಂಟ್ ಹೆಂಗ್ ಬಂತು? ಇರ್ಬೋದು. ಹೆಂಗ್ ಬಂತು, ಯಾರಿಂದ ಬಂತು ಅಂತ ಕೇಳ್ತಾ ಇದ್ದೀನಿ ನಾನು. ಅದು ಬ್ರಿಟಿಷರು ಮಾಡಿದಂಥದ್ದು. ಮಹಾರ್ ರೆಜಿಮೆಂಟ್ ಇದೆಯಲ್ಲ, ಇನ್ನು ಒಂದು ವಾಕ್ಯ ನಾನು ಮಾತಾಡಿದ್ರೆ ಕಾಂಟ್ರವರ್ಸಿ ಆಗುತ್ತೆ. ಆದ್ರೆ ಸ್ವಲ್ಪ ಹಿಂದೆ ಕರ್ಕೊಂಡು ಹೋಗ್ತೀನಿ. ಹರಿರಾಮ್ ಕೇಳಿಸ್ಕೊಳ್ಳಿ.
ಈಗ ನೀವು ಒಬ್ಬ ಪತ್ರಕರ್ತರಾಗಿ ಕೇಳಿಸ್ಕೊಳ್ಳಿ, ನಮ್ಗೆ ಕೇಳಿದ್ರಿ ಹೌ ಯುವರ್ ಪ್ರೊಫೆಸರ್ ಅಂತ. Okay. ಈಗ ನಾನು ಸೇಮ್ ಪ್ರಶ್ನೆ ಕೇಳ್ತೀನಿ, ಹೌ ಯುವರ್ ಪತ್ರಕರ್ತ ಅಂತ. ನಾನು ಪತ್ರಕರ್ತ ಆಗಿರೋದಕ್ಕೆ ಹೇಳ್ತಾ ಇದ್ದೀನಿ. ನೀವು ಇತಿಹಾಸ ಓದ್ಕೊಂಡಿದ್ದೀರಿ ಅನ್ನೋ ನಂಬಿಕೆಯ ಮೇಲೆ ನಾನು ಓದಿದ್ದನ್ನು ನಿಮಗೆ ಹೇಳ್ತಾ ಇದ್ದೀನಿ. 1914ರಲ್ಲಿ ಹರಿರಾಮ್, 1914ರ ಡಿಸೆಂಬರ್ ನಲ್ಲಿ ಮಹಾತ್ಮ ಗಾಂಧಿ ಇಂಗ್ಲೆಂಡ್ ನಿಂದ ಹೊರಡ್ತಾರೆ. 1915 ಜನವರಿಯಲ್ಲಿ ಬರ್ತಾರೆ. ಮೊದಲನೇ ಮಹಾಯುದ್ಧ ಶುರುವಾಗ್ತಾ ಇದ್ದ ಸಂದರ್ಭ ಅದು. ಬ್ರಿಟಿಷ್ ಸೈನ್ಯಕ್ಕೆ ಭಾರತೀಯರನ್ನ ತುಂಬೋದಕ್ಕೆ ಮಹಾತ್ಮ ಗಾಂಧಿ ಮಾಡಿದ ಪ್ರಯತ್ನಗಳ ಕಥೆ ಹೇಳ ನಿಮಗೆ. ಗುಜರಾತ್ ಯಾರೂ ಸೈನ್ಯಕ್ಕೆ ಬರ್ತಾ ಇರ್ಲಿಲ್ಲ, ಯಾಕಂದ್ರೆ ವಾರ್ ಟ್ರೈಬ್ಸ್ ಅಲ್ಲಿ ಇರ್ಲಿಲ್ಲ. ಮಹಾತ್ಮ ಗಾಂಧಿ ಸ್ಪೆಷಲ್ ಕ್ಯಾಂಪ್ ಗಳನ್ನ ಮಾಡಿದ್ರು. ಕೇಳಿಸ್ಕೊಳ್ಳಿ ಒಂದೇ ನಿಮಿಷ ಕೇಳಿಸ್ಕೊಳ್ಳಿ ಹರಿರಾಮ್. ಮಹಾತ್ಮ ಗಾಂಧಿ ಬ್ರಿಟಿಷ್ ಸೈನ್ಯಕ್ಕೆ ಭಾರತೀಯರನ್ನ ತುಂಬಿಸುವುದಕ್ಕೆ ಸ್ಪೆಷಲ್ ಕ್ಯಾಂಪ್ಗಳನ್ನ ಮಾಡ್ತಾರೆ, ರ್ಯಾಲಿಗಳನ್ನ ಮಾಡ್ತಾರೆ, ಅಲ್ಲಿಗೆ ಹೋಗಿ ಭಾಷಣಗಳನ್ನ ಮಾಡ್ತಾರೆ. ಭಾರತೀಯ ಯುವಕರು ಬ್ರಿಟಿಷರ ಸೈನ್ಯ ಸೇರ್ಕೋಬೇಕು ಅಂತ. 1918 ಏಪ್ರಿಲ್, ನನಗೆ ಡೇಟ್ ನೆನಪಾಗ್ತಾ ಇಲ್ಲ, ಗುಜರಾತ್ನ ಗೋಧ್ರಾದಲ್ಲಿ ಅಂಥದ್ದೊಂದು ರ್ಯಾಲಿಯಲ್ಲಿ ಮಹಾತ್ಮ ಗಾಂಧಿ ಮಾತಾಡ್ತಾರೆ. ಅದರ ಜೊತೆಗೆ ತಮ್ಮ ಸ್ವಂತ ಹಣ 120 ರೂಪಾಯಿಗಳನ್ನ ಬ್ರಿಟಿಷರಿಗೆ ಯುದ್ಧ ಮಾಡುವುದಕ್ಕಾಗಿ ದೇಣಿಗೆಯಾಗಿ ಕೊಡ್ತಾರೆ. ಇಂಥ ದೇಣಿಗೆಗಳನ್ನ ನೀವೆಲ್ಲರೂ ಕೊಡಬೇಕು ಅಂತ ಸೇರಿದ್ದ ಜನರಿಗೆ ಅಪೀಲ್ ಮಾಡ್ತಾರೆ. ಸಂಜೆಯ ವೇಳೆಗೆ 4,500 ರೂಪಾಯಿ ಕಲೆಕ್ಟ್ ಆಗಿತ್ತು. ಮಹಾತ್ಮ ಗಾಂಧೀಜಿ ಅವರು ಬ್ರಿಟಿಷ್ ಸೇನೆಗೆ ಭಾರತೀಯರನ್ನ ಸೇರಿಸುವುದಕ್ಕೆ ಮಾಡಿದ ಪ್ರಯತ್ನಗಳನ್ನ ಬ್ರಿಟಿಷ್ ಸರ್ಕಾರ ಶ್ಲಾಘನೆ ಮಾಡುತ್ತೆ. 15 ಲಕ್ಷ ಭಾರತೀಯರು, 15 ಲಕ್ಷ ಭಾರತೀಯ ಸೈನಿಕರು ತಮಗೆ ಸೂತ್ರ ಸಂಬಂಧ ಇಲ್ಲದ, ಒಂದು ಸ್ವಲ್ಪ ಇಂಟೆಲೆಕ್ಚುಯಲ್ ಮಾತುಗಳು ನಡೀತಾ ಇದೆ, ತಮಗೆ ಸೂತ್ರ ಸಂಬಂಧ ಇಲ್ಲದ ಯುದ್ಧದಲ್ಲಿ 15 ಲಕ್ಷ ಭಾರತೀಯರು ಯಾವುದೋ ಯುರೋಪ್ನಲ್ಲಿ, ಯಾವುದೋ ಆಫ್ರಿಕಾದಲ್ಲಿ ಬ್ರಿಟಿಷರ ಪರವಾಗಿ ಬಡದಾಡ್ತಾರೆ. ಹರಿರಾಮ್, 35,000 ಭಾರತೀಯ ಯುವಕರು ಸತ್ತೋದ್ರು. ಏನ್ ಸೂತ್ರ ಇತ್ತು, ಏನ್ ಸಂಬಂಧ ಇತ್ತು? ಆ ಯುದ್ಧದಲ್ಲಿ ಮಹಾತ್ಮ ಗಾಂಧೀಜಿ ನಿಲುವೇನಾಗಿತ್ತು? ಚರ್ಚೆ ನಡೆಯೋದಿದ್ರೆ ನಡೆದು ಬಿಡ್ಲಿ. ಈಗ ಒಂದ್ ನಿಮಿಷ, ಈಗ ನೀವ್ ಹೇಳಿದ್ರಲ್ಲ, ಅದೆಲ್ಲವೂ ಕೂಡ ಸತ್ಯ, ಐತಿಹಾಸಿಕವಾಗಿರ್ತಕ್ಕಂಥ ಸತ್ಯ. ಇಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಸಾವರ್ಕರ್ ಬ್ರಿಟಿಷ್ ಆರ್ಮಿಗೆ ಸಪೋರ್ಟ್ ಮಾಡಿದಂತ ಸನ್ನಿವೇಶ ಮತ್ತು ಇವು ನೀವ್ ಹೇಳಿದಂತವ್ರು ಬ್ರಿಟಿಷ್ಗೆ ಮಾಡಿದಂತ ಸನ್ನಿವೇಶ. ಉದಾಹರಣೆಗೆ ಸಾವರ್ಕರ್ ಸಪೋರ್ಟ್ ಮಾಡಿದ್ದು ಬ್ರಿಟಿಷರ ವಿರುದ್ಧವಾಗಿ, ಅಂದ್ರೆ ಯಾರ ವಿರುದ್ಧವಾಗಿ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.